ಭಾಗ 3. ಮರುದಿನ ಮುಂಜಾನೆ ಅಂತಃಪುರ ಸ್ತ್ರೀಯರೆಲ್ಲ ಸೀತೆಯು ಭೂಪ್ರವೇಶ ಮಾಡಿದ ಪವಿತ್ರ ಸ್ಥಳಕ್ಕೆ ತೆರಳಿ ಪ್ರದಕ್ಷಿಣೆ ವಂದನೆಗಳನ್ನು ಸಮರ್ಪಿಸುತ್ತಿದ್ದರು. ಈಚಿನ ದಿನಗಳಲ್ಲಿ ಅದೊಂದು ಪುಣ್ಯಕ್ಷೇತ್ರವೆಂಬಂತೆಯೇ ರೂಪಾಂತರಗೊಂಡಿತ್ತು. ದೂರ ದೂರದ ಪ್ರಾಂತಗಳಿಂದ ಕೂಡ ಜನರು ಹಿಂಡು ಹಿಂಡಾಗಿ ಬಂದು ಅಲ್ಲಿಯ ಮಣ್ಣನ್ನು ಪ್ರಸಾದವೆಂದು ಸ್ವೀಕರಿಸಿ ತೆರಳುತ್ತಿದ್ದರು. ಹೆಚ್ಚೇನು, ಅದೀಗ ಕಾರಣೀಕ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿತ್ತು. ಊರ್ಮಿಳೆ ಕೂಡ ತನ್ನ ನಲ್ಮೆಯ ಅಕ್ಕನ ನೆನಪಿನ ಆ ನೆಲೆಯನ್ನು ಅನುದಿನವೂ ಕಂಡು ಮಂಜುಗಣ್ಣಾಗಿ ಬರುತ್ತಿದ್ದಳು. ಎಂದಿನಂತೆ ಮಾಂಡವಿ ಜೊತೆಯಾಗಿದ್ದಳು. ಅಶ್ವಮೇಧಕ್ಕಾಗಿ ಮಧುರೆಯಿಂದ ಬಂದಿದ್ದ ಶ್ರುತಕೀರ್ತಿ ಶತ್ರುಘ್ನನೊಡನೆ ನೆನ್ನೆಯಷ್ಟೇ ತೆರಳಿದ ಕಾರಣ ಸೋದರಿಯರಿಬ್ಬರೇ ಒಟ್ಟಾಗಿದ್ದರು. ಹಿಂದಿನ ದಿನದ ಭರತೋದಂತವೆಲ್ಲ ಮನಸ್ಸನ್ನು ಆವರಿಸಿಕೊಂಡಿದ್ದ ಊರ್ಮಿಳೆ ಆ ಸಂಗತಿಯನ್ನೇ ತಂಗಿಯೊಡನೆ ಪ್ರಸ್ತಾವಿಸುತ್ತಾ ರಾಮನು ಭರತನ ವ್ರತನಿಷ್ಠೆಯನ್ನು ಶಂಕಿಸಿದ ಸಂದರ್ಭವನ್ನು ಮಾತಿನ ಭರದಲ್ಲಿ ಹೇಳಿಬಿಟ್ಟಳು. ಅಲ್ಲ, ಭಾವನವರ ಬಗೆ ಏನೆಂದು ಭಗವಂತನಿಗೂ ತಿಳಿಯುವುದಕ್ಕಾಗದು. ಜೀವಕ್ಕಿಂತ ಜೀವವಾದ ಅಕ್ಕನನ್ನೇ ಸಂಶಯಿಸಿದ ಅವರು ತ್ಯಾಗವೇ ಸಾಕಾರವಾದ ನಿನ್ನ ಗಂಡನನ್ನು ಸಂದೇಹಿಸಿದರಲ್ಲ ಎಂದು ನನ್ನ ಸಂಕಟ. ಆದರೆ ಅವರ ದೊಡ್ಡತನವನ್ನು ಅಕ್ಕನೂ ಹೇಳಿಕೊಂಡಿದ್ದಾಳೆ. ನಿನ್ನ ಮನೆಯಾತನೂ ಕೊಂಡಾಡಿದ್ದಾನೆ. ನನ್ನವರಂತೂ ಹೇಳಲೇಬೇಕಿಲ್ಲ. ಅಷ್ಟೇಕೆ, ವಸಿಷ್ಠ, ವಾಲ್ಮೀಕಿ, ವಿಶ್ವಾಮಿತ್ರರಂಥ ಮಹರ್ಷಿಗಳೇ ಅವರನ್ನು ಗೌರವಿಸಿದ್ದಾರೆ. ಇಷ್ಟಾದರೂ ಒಡ ಹುಟ್ಟಿದವಳನ್ನು ಕಳೆದುಕೊಂಡ ನನಗೆ ಇವರ ಯಾರ ಮಾತು ಪೂರ್ತಿ ಸಮಾಧಾನ ತರುತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಭಾಗ್ಯ ಇಷ್ಟೇ. ಮುಂದೆ ಕೊರಳ ಸೆರೆ ಬಿಗಿದು ಕಂಬನಿದುಂಬಿದ ಊರ್ಮಿಳೆಗೆ ಕೈಯಾಸರೆ ನೀಡಿದ ಮಾಂಡವಿ ಮರು ಮಾತನ್ನಾಡದಿದ್ದರೂ ಅವಳ ಮುಖಮುದ್ರೆ ಮಾತ್ರ ತೀರಾ ಗಂಭೀರವಾಗಿತ್ತು. ಇಬ್ಬರೂ ಮೆಲ್ಲನೆ ಅರಮನೆಯತ್ತ ಸಾಗಿದರು. ಅಂದಿನ ಇರುಳು ಭರತ ಅಂತಃಪುರಕ್ಕೆ ಬಂದಾಗ ಮಾಂಡವಿ ಮೊದಲು ಪ್ರಸ್ತಾವಿಸಿದ್ದೇ ಆ ಸಂಗತಿಯನ್ನು. ಸ್ವಭಾವ ಗಂಭೀರೆಯಾದ ಅವಳಿಗೆ ಹೆಚ್ಚಿನ ಬಣ್ಣ ಕಟ್ಟಿ ಮಾತನ್ನು ವಿಸ್ತರಿಸುವುದಕ್ಕೆ ಬರದಿದ್ದರೂ ಕೆಲವೇ ನುಡಿಗಳಲ್ಲಿ ನಡೆದ ವಿಚಾರವನ್ನು ಗಂಡನಿಗೆ ಹೇಳಿ ತನ್ನ ಮಟ್ಟಿಗೆ ತಾನು ಹಗುರಾದಳು. ಭರತನಿಗೆ ಮಾತ್ರ ನಿದ್ರೆ ಬರಲಿಲ್ಲ. ತನ್ನ ಅಂತರಂಗ ಕ್ಷೋಭೆ ಹೆಂಡತಿಗೆ ತಿಳಿಯಬಾರದೆಂದು ಸಾಕಷ್ಟು ಎಚ್ಚರ ವಹಿಸಿದ ಅವನು ಸದ್ದಿಲ್ಲದೆ ತನ್ನ ಅಗ್ನಿ ಶರಣಕ್ಕೆ ಸಾಗಿದ. ಅಲ್ಲಿ ತ್ರೇತಾಗ್ನಿಗಳ ಮೊಗ್ಗಲಿನಲ್ಲಿಯೇ ಶ್ರೀರಾಮನ ಸ್ವರ್ಣ ಪಾದುಕೆಗಳು ವಿರಾಜಿಸುತ್ತಿದ್ದವು. 14 ವರ್ಷಗಳ ಕಾಲ ತನಗೆ ಪ್ರಭುಸ್ಥಾನದಲ್ಲಿದ್ದು ಶಾಶ್ವತವಾದ ಪೂಜಾ ವಸ್ತುವಿನಂತಿದ್ದ ಅವುಗಳ ಮುಂದೆ ಅನುದಿನವೂ ತನ್ನ ಅಂತರಂಗ ನಿವೇದನೆಯನ್ನು ಮಾಡಿಕೊಳ್ಳುತ್ತಿದ್ದ. ರಾಜ್ಯದ ಹೊಣೆಯಿದ್ದ ಕಾಲದಲ್ಲಿ ವ್ರತವಾಗಿ ಬಂದು ಆ ಪದ್ಧತಿ ಈ ಬಳಿಕವೂ ಆಚಾರವಾಗಿ ಉಳಿದು ಬಂದಿತ್ತು. ಅವನ ಮಟ್ಟಿಗೆ ಆ ಪಾದುಕೆಗಳೇ ಇಹಲೋಕದ ಪ್ರಭುಗಳು, ಪರಲೋಕದ ವಿಭುಗಳು, ಆಧ್ಯಾತ್ಮ ಲೋಕದ ಸಾಕ್ಷಿಗಳು. ಅಮ್ಮನ ದುರಾಶೆ, ಮಂತರೆಯ ದುರ್ಮಂತ್ರ, ಬಂಧುವರ್ಗದ ಬಹಿಷ್ಕಾರ, ಸಮಗ್ರ ಕೋಸಲ ಜನತೆಯ ತಿರಸ್ಕಾರ ಯಾವೊಂದೂ ಕೂಡ ಅಣ್ಣನು ನನ್ನಲ್ಲಿರಿಸಿದ ವಿಶ್ವಾಸದ ಮುಂದೆ ಪ್ರತಿಕೂಲವಾಗಿ ಕಾಡಿರಲಿಲ್ಲ. ಅಷ್ಟಿಷ್ಟು ಕಾಡಿದ್ದರೂ ಅದು ಮಾಸದ ವೇದನೆಯ ವ್ರಣವಾಗಿ ಆವರಿಸಿಕೊಂಡಿರಲಿಲ್ಲ. ಇದೀಗ ನಿಂತ ನೆಲವೇ ಕುಸಿದು ಪ್ರಾಣವಾಯುವೇ ವಿಷವಾಗಿ ನಂಬಿಕೆಯೇ ನುಚ್ಚು ನೂರಾಗಿ ಅಸ್ತಿತ್ವದ ಪಸೆಯೂ ಬತ್ತಿ ಹೋದಂತಾಗಿದೆ. ಬದುಕೇ ಬವಳಿ ಬರುತ್ತಿದೆ. ಪ್ರಾಯಶಃ ತಂದೆಗಿಂತದ್ದೇ ಮರಣ ವೇದನೆಯಾಗಿರಬೇಕು. ಅಥವಾ ಅತ್ತಿಗೆಗೆ ಆದ ಗತಿಯೇ ತನಗಾಗುತ್ತಿದೆಯೇ? ಹೌದು, ಸಂದೇಹವಿಲ್ಲ. ಯಾರ ವಿಶ್ವಾಸ ಪಾತ್ರತೆಗಾಗಿ 14 ವರ್ಷ ಜಟೆಗಟ್ಟಿಕೊಂಡನೋ ಅವರೇ ಅವಿಶ್ವಾಸಕ್ಕೆ ಮಣೆ ಹಾಕಿದರೆ ಆ ತಲೆಗಾದರೂ ಬೆಲೆಯೇನು?
ಇದನ್ನು ಕತ್ತರಿಸಿ ತೆಗೆದರೂ ತೃಪ್ತಿಯಾಗುವಂತಿಲ್ಲ. ಪಾದುಕಾ ಪ್ರಭುತ್ವವನ್ನು ಸ್ಥಾಪಿಸಿದ ಬಳಿಕವೂ ಎಷ್ಟು ಕಾಲ ಈ ವೈರಾಗ್ಯ ಪ್ರದರ್ಶನ ನಡೆದೀತೆಂದು ಮೂಗು ಮುರಿದ ಮಂದಿಯ ಮುಂದೆ ಹರಕೆಯ ಕುರಿಯಂತೆ ಸಾಗಿದ ಸಂವತ್ಸರಗಳೆಷ್ಟು ದೀರ್ಘ. ಭ್ರಾತೃದ್ರೋಹಿಯೆಂದು ಮಡಿವಂತರೆಲ್ಲ ಮೂದಲಿಸಿದ ಮುಂಜಾನೆ ಇಂಥವನ ಮುಖ ನೋಡಬಾರದೆಂದು ಹೇವರಿಸಿಕೊಂಡು ಹೋಗುತ್ತಿದ್ದಾರೆಂದು ತಿಳಿದ ನಾನು ಅದೆಷ್ಟು ವರ್ಷ ಸರಿಯೂ ನದಿಯಗೆ ಕತ್ತಲಲ್ಲಿಯೇ ತಡವರಿಸಿಕೊಂಡು ಒಬ್ಬಂಟಿಯಾಗಿ ಹೋಗಿ ಮಿಂದು ಬಂದದ್ದಿಲ್ಲ. ಆಗೆಲ್ಲ ರಾಮಚಂದ್ರನ ವಿಶ್ವಾಸ ಕಾಂತಿಯೇ ನನ್ನನ್ನು ನಡೆಸಿದ್ದು. ಇದೀಗ ಆ ಚಂದ್ರನೇ ರಾಹುವಾದನಲ್ಲ. ಸೀತಾಪಹರಣದ ಸುದ್ದಿ ತಿಳಿದಿದ್ದರೆ ನಾನು ಲಂಕಾಸಮರಕ್ಕೂ ಹೋಗಿ ಸಾಯಲು ಹಿಂಜರಿಯುತ್ತಿರಲಿಲ್ಲ. ಇದೀಗ ಅಂಥ ವೀರ ಮರಣವೂ ಇಲ್ಲದೆ ಅಂತಃಪಿಶಾಚದ ಬದುಕಾಯಿತಲ್ಲ. ಇಲ್ಲ, ಇದಕ್ಕೆ ನಾನು ಇಷ್ಟು ಕಂಗಾಲಾಗಬೇಕಿಲ್ಲ. ಆತ್ಮವೇ ಅಳಿದಂತೆ ಕವಳಿಸಬೇಕಾಗಿಲ್ಲ. ಹೀಗೆಂದು ಎಷ್ಟು ಸಮಾಧಾನ ಮಾಡಿಕೊಳ್ಳಲೆತ್ನಿಸಿದರೂ ಮನಸ್ಸು ತಳಹದಿಗೆ ಬರುತ್ತಿಲ್ಲ. ಅತ್ತಿಗೆಯ ಅಗ್ನಿಪ್ರವೇಶ ಈಗ ಅಂತರಂಗಕ್ಕೆ ಅರಿವಾಗುತ್ತಿದೆ. ಆಕೆಯೇ ಪುಣ್ಯವತಿ. ಬೇಡಿದೊಡನೆಯೇ ಭೂಮಿ ಬಾಯಿ ಬಿಟ್ಟು ಅವಿಶ್ವಾಸವನ್ನು ನುಂಗಿ ನುಣಯಿತು. ಈ ನತದೃಷ್ಟನಿಗೆ ಆ ಅವಕಾಶವೂ ಇಲ್ಲ. ಇನ್ನು ಬಾನೇ ಬಿರಿದು ಬಿದ್ದು ಇಲ್ಲ, ಅಲ್ಲಿರುವ ನಮ್ಮ ವಂಶ ಪ್ರವರ್ತಕನೇ ತನ್ನೊಳಗೆ ನನ್ನನ್ನು ಸೆಳೆದುಕೊಳ್ಳಬೇಕು. ಅಯ್ಯೋ, ಇದು ಮಹಾರಥಿಯ ಮೃತಿಯೂ ಅಲ್ಲ, ಸನ್ಯಾಸಿಯ ಸಾವೂ ಅಲ್ಲ. ಇನ್ನೆಲ್ಲಿ ಸೂರ್ಯಮಂಡಲ ಭೇದನ? ಅಣ್ಣ, ಇಲ್ಲ. ಹಾಗೆಂದು ನಾನು ಕರೆಯುವಷ್ಟು ವಿಶ್ವಾಸ ಅವನಿಗೀಗ ನನ್ನಲ್ಲಿಲ್ಲ. ಆತ ನನ್ನ ಪಾಲಿಗೆ ಪ್ರಭುವೇ, ಪ್ರಭು ರಾಮಚಂದ್ರ. ಇಷ್ಟು ವರ್ಷಗಳಿಂದ ನನ್ನೆದುರೇಕೆ ಈ ಅವಿಶ್ವಾಸವನ್ನು ಪ್ರಕಟಿಸಲಿಲ್ಲ? ಈ ಮಾತ್ರದ ವಾಸ್ತವವನ್ನರಿಯಲು ನಾನು ಅನರ್ಹನಾದನೆ? ಆಡದೆಯೇ ನೀನು ಅನುಭವಿಸುತ್ತಿರುವ ಈ ಅವಿಶ್ವಾಸಕ್ಕೆ ಮತ್ತೂ ಮರುಹುಟ್ಟುಗಳುಂಟೆ? ನಿನ್ನ ವಿಶ್ವಾಸ ಭೂಮಿಯ ಭಾವದಿಂದ ಪರಿತ್ಯಕ್ತನಾದ ನನಗೆ ಆದಿಕವಿಗಳೂ ಆಶ್ರಯವೀಯಲಾರರು. ಅಯ್ಯೋ, ಅಂಥ ಪುಣ್ಯ ನನಗೆಲ್ಲಿ? ನನ್ನೀ ಅವಿಶ್ವಸ್ತ ಜೀವನವನ್ನು ವಿಶ್ವಾಸದಿಂದ ಕಾವ್ಯವಾಗಿಸಬಲ್ಲ ಅನಾದಿ ಕವಿ ಯಾರು? ಇಲ್ಲ, ಇಲ್ಲ. ಭರತನಿಗೆ ಹೇಗೆ ಸಿಂಹಾಸನ ಬೇಡವೋ ಹಾಗೆಯೇ ಕಾವ್ಯ ನಾಯಕತ್ವದ ಅಗ್ರಾಸನವೂ ಬೇಡ. ನನ್ನಂಥವರು ಭಾವದಲ್ಲಿಯೇ ಬತ್ತಿ ಹೋಗಬೇಕಲ್ಲದೆ ರಸದಲ್ಲಿ ಜಸವನ್ನು ಗಳಿಸಲಾರರು. ರಾಮರಾಜನನ್ನೇ ಕೇಳಿಬಿಡಲೇ? ಕೂಡದು. ಅತ್ತಿಗೆಯನ್ನು ಕಳೆದುಕೊಂಡ ಆ ಜೀವಕ್ಕೆ ಇಂಥ ಅಪಕಾರವನ್ನೇ ಮಾಡುವುದು ಅರಿವುಗೇಡಿ ಜಗತ್ತು ಇದನ್ನು ಇನ್ನೆಷ್ಟು ಕಾಲ ಹಳಿದು ಹಿಗ್ಗುವುದೋ? ಸರ್ವಾಲಂಕಾರಗಳೊಂದಿಗೆ ನಾನೇ ಅಣ್ಣನಿಗಾಗಿ ಕೊಂಡೊಯ್ದಿದ್ದ ಹೊನ್ನ ಹಾವುಗೆಗಳ ಸಂಗತಿಯನ್ನರಿಯದ ಜಗತ್ತು ರಾಮಭಕ್ತಿಯ ಸೋಗಿನಿಂದ ಹೋದ ಭರತ ಅಣ್ಣನಿಗಿದ್ದ ಪಾದರಕ್ಷೆಯನ್ನೂ ಕಸಿದುಕೊಂಡು ಬಂದ. ಅವನ ಪಾಲಿಗೆ ನಿತ್ಯ ಕಂಟಕನಾದನೆಂದು ಅದೆಷ್ಟು ಬಾರಿ ಹಂಗಿಸಿಲ್ಲ. ಆದರೆ ಹೇಳಿಕೊಳ್ಳದೆ ಬಾಳುವುದಾದರೂ ಹೇಗೆ? ಸರಿಯೂ ನದಿಯಲ್ಲಿಯೇ ಮುಳುಗಿ ಸತ್ತರೂ ಅಲೆ ಅಲೆಯಲ್ಲಿಯೂ ಕೂಡ ನನ್ನ ಅಳಲು ಕೇಳಿಸದಿರುವುದೇ? ಹೀಗೆ ಭರತನ ಕೊನೆಯಿಲ್ಲದ ಸಮ್ಮುಖದ ಸ್ವಗತಕ್ಕೆ ಸೂರ್ಯೋದಯವೇ ವಿರಾಮ ನೀಡಿತ್ತು. ದಿನೇ ದಿನೇ ರಾಮನು ಹನುಮಂತನ ಸಹಚರ್ಯದಲ್ಲಿ ಸೀತಾವಿಯೋಗದ ಸಂಕಟದಿಂದ ಚೇತರಿಸಿಕೊಳ್ಳುತ್ತಾ ಕಳೆಯೇರತೊಡಗಿದ್ದ. ಆದರೆ ಇದರ ವಿಲೋಮ ಕ್ರಮದಲ್ಲಿಯೇ ಭರತನ ಕಳಾಹೀನತೆ ಬೆಳೆಯುತ್ತಿತ್ತು. ತಾನು ಅವಿಶ್ವಾಸಾರ್ಹನೆಂಬ ಖೇದ ಖಡ್ಗ ಅವನ ಜೀಜೀವಿಷಯ ತಂತುಗಳನ್ನು ಅನುಕ್ಷಣವೂ ತರಿಯುತ್ತಿತ್ತು. ಇದನ್ನು ಕಂಡು ಕಾರಣವನ್ನು ಊಹಿಸಲಾಗದೆ ಮೊದಲು ಕಂಗೆಟ್ಟವರು ಕೈಕೇಯಿ ಮಂಥರೆಯರು. ಅವರಂದುಕೊಂಡಿದ್ದು ಹೀಗೆ: ತಮ್ಮ ತಂತ್ರದಿಂದ ರಾಮನಿಗೆ ವನವಾಸ ಒದಗಿ ಸೀತಾಪಹರಣವೂ ಘಟಿಸಿ ಇದೀಗ ಈ ಎಲ್ಲ ಕಾರಣದಿಂದಲೇ ಜಾನಕಿಯ ಅವಸಾನವಾಯಿತೆಂದು,
ಅದಕ್ಕೆ ಭರತನು ತಾನೇ ಹೊಣೆಯೆಂದು ಭಾವಿಸಿಕೊಂಡು ನವಿಯುತ್ತಿದ್ದಾನೋ ಏನೋ. ಆದರೆ ಅವರಿಗೆ ಅವನನ್ನು ಕೇಳುವ ಧೈರ್ಯವಾಗಲಿಲ್ಲ. ತಾಯ್ತನದ ಸಲುಗೆ ಸ್ವಾತಂತ್ರ್ಯಗಳನ್ನು ಕೈಕೇಯಿ ಎಂದೋ ಕಳೆದುಕೊಂಡಿದ್ದಳಷ್ಟೆ. ಹೀಗಾಗಿ ಗತ್ಯಂತರವಿಲ್ಲದೆ ಸುಮಿತ್ರೆಯ ಬಳಿ ಸಾರಿ ತಮ್ಮ ಕಳವಳವನ್ನು ಹೇಳಿಕೊಂಡಿದ್ದಾಯಿತು. ಕೌಸಲ್ಯೆಯನ್ನು ಕೇಳಲು ಬಿಗುಮಾನವಿಲ್ಲದಿದ್ದರೂ ಎಣೆಮೀರಿದ ಅಳುಕು. ಸುಮಿತ್ರೆಗೆ ಸಂದರ್ಭದ ವಿವರಗಳು ತಿಳಿಯದಿದ್ದರೂ ಪರಮಾರ್ಥದ ಸ್ಫುರಣೆ ಹೇಗೋ ಆಯಿತು. ಇಡೀ ರಾಮಾಯಣದ ಸಂಯಮ ಸಾಕ್ಷಿ ಅವಳಲ್ಲವೇ? ಈ ಸುದ್ದಿಯನ್ನು ಮಗ ಲಕ್ಷ್ಮಣನಲ್ಲಿ ವಿಚಾರಿಸಿದಳು. ಅವನಿಗೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಅರ್ಥವಾಯಿತು. ವಾಸ್ತವ ಜಗತ್ತಿನ ಸಕಲ ಸೂಕ್ಷ್ಮಗಳನ್ನೂ ಬಲ್ಲ ಸೌಮಿತ್ರಿಗೆ ಇಡೀ ಸನ್ನಿವೇಶದ ಎಳೆಗಳನ್ನು ಹಿಡಿದು ನೋಡಲು ಕಷ್ಟವಾಗಲಿಲ್ಲ. ಒಡನೆಯೇ ಊರ್ಮಿಳೆಯನ್ನು ಕರೆದು ವಿಚಾರಿಸಿದ.